Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಿಯರೇ, ಹೇಗಿದ್ದೀರಿ? ನೀವು ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಹಾರೈಸ್ತೇನೆ ಹಾಗೂ ನಾನು ವಿಶ್ವಾಸಿಸ್ತೇನೆ. ನಮ್ಮ ದಿನನಿತ್ಯದ ಈ ಪಯಣ, ಈ ನಮ್ಮ ಜೀವನದ ಪಯಣ ಎಷ್ಟು ಸುಂದರವಾಗಿದೆ. ಈ ಸುಂದರವಾದ ಪಯಣದಲ್ಲಿ ನಾವು ಈಜುತ್ತಾ, ತೊಳಲುತ್ತಾ, ಬಳಲುತ್ತಾ ನಾವು ನಡೆಯುತ್ತಾ ಇದ್ದೇವೆ. ಜೀವನ ಎಂಬುದು ಒಂದು ಸುಂದರವಾದ ಹೂದೋಟ. ಹೂದೋಟದಲ್ಲಿ ಕೇವಲ ಹೂಗಳು ಮಾತ್ರ ಇರುವುದಿಲ್ಲ, ಮುಳ್ಳು ಇರುತ್ತದೆ, ಕಲ್ಲು ಇರುತ್ತದೆ. ಎಷ್ಟೇ ಒಬ್ಬ ಹೂತೋಟವನ್ನು ರಚಿಸುವವನು ಎಷ್ಟು ಶುದ್ಧ ಮಾಡಿದರೂ ಮುಳ್ಳು ಬರುತ್ತಲೇ ಇರುತ್ತದೆ, ಕಲ್ಲು ಇಂಟೆಗಳು ಇದ್ದದೇ ಇರುತ್ತದೆ, ಕಳೆಗಳು ಬರುತ್ತಲೇ ಇರುತ್ತದೆ. ಅದನ್ನು ಯಾರಿಂದಲೂ ಸಹ ತಡೆಯಲು ಸಾಧ್ಯವಿಲ್ಲ. ಪದೇ ಪದೇ ಆ ತೋಟಗಾರನು ತನ್ನ ತೋಟವನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಇರುತ್ತಾನೆ, ಕ್ಲೀನ್ ಮಾಡುತ್ತಾ ಇರ್ತಾನೆ. ಇದೇ ಆಗಿದೆ ನಮ್ಮ ಆಧ್ಯಾತ್ಮಿಕತೆಯ ಜೀವಿತವೂ ಸಹ ಪ್ರಿಯರೇ, ನಮ್ಮ ಕುಟುಂಬ ಜೀವಿತವೂ ಸಹ ಪ್ರಿಯರೇ. ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ನಾವೆಷ್ಟು ವಿಶ್ವಾಸದಲ್ಲಿ ಇರಬೇಕೆಂದು ಒಳ್ಳೆಯ ಪಾಪ ನಿವೇದನೆ, ಪ್ರಾರ್ಥನೆ, ವಿಶ್ವಾಸದ ಹಾದಿ, ದೈವ ವಾಕ್ಯದ ಅನುಸರಣೆಯಲ್ಲಿ ನಾವೆಷ್ಟೇ ಹೋದರೂ ಸಹ ನಮಗರಿವಿಲ್ಲದೆ ಕಳೆಗಳು ಬರುತ್ತಲೇ ಇರುತ್ತದೆ. ಕಳೆಗಳ ಮೂಲಕವಾಗಿ ಮುಳ್ಳುಗಳು ಉತ್ಪತ್ತಿಯಾಗುತ್ತಲೇ ಇರುತ್ತದೆ. ಅದನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ನಾವು ಅದನ್ನು ಏನು ಮಾಡಬೇಕು? ಅದನ್ನು ತೆಗೆದು ಶುದ್ಧ ಮಾಡುತ್ತಲೇ ಇರಬೇಕು. ಹಾಗೆ ನಾವು ನಮ್ಮನ್ನು ಶುದ್ಧ ಮಾಡಿಕೊಳ್ಳುವುದರ ಮೂಲಕವಾಗಿ ದೇವರಿಗೂ ನಮಗೂ ಒಂದು ಸಂಬಂಧವು ನಿರ್ಮಾಣವಾಗುವಂಥದ್ದು, ದೇವರಿಗೂ ನಮಗೂ ಒಂದು ಬಾಂಧವ್ಯ ಉಂಟಾಗುವಂಥದ್ದು. ಯಾವಾಗಲೂ ನಾವು ಶುದ್ಧೀಕರಿಸಿಕೊಳ್ಳುತ್ತಾ ಇರಬೇಕು. ಒಬ್ಬ ತೋಟಗಾರನು ಹೇಗೆ ತನ್ನ ತೋಟವನ್ನು ಶುದ್ಧೀಕರಿಸಿಕೊಳ್ಳುತ್ತಾನೋ ಹಾಗೆ ನಾವು ನಮ್ಮ ಆತ್ಮವನ್ನು, ನಮ್ಮ ಆತ್ಮಿಕ ಜೀವಿತವನ್ನು, ನಮ್ಮ ಕುಟುಂಬ ಜೀವಿತವನ್ನ ಶುದ್ಧೀಕರಿಸಿಕೊಳ್ಳುತ್ತಲೇ ಇರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪವಿತ್ರಾತ್ಮ ಸ್ಮರಣೆಯನ್ನು ಮಾಡುತ್ತಾ ಇದ್ದೇವೆ. ಪಂಚಶತಮ ದಿನಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡುತ್ತಾ ಇದ್ದೇವೆ. ಈ ಪಂಚಶತಮ ದಿನದಲ್ಲಿ ನಾವು ಸಿದ್ಧತೆಯನ್ನು ಮಾಡುವಾಗ ನಾನೀಗ ತಾನೇ ಹೇಳಿದೆ ಒಬ್ಬ ತೋಟಗಾರನ ಕಥೆಯನ್ನ. ಹೌದು ಪ್ರಿಯರೇ, ನಮ್ಮಲ್ಲಿ ಕಳೆಗಳು ಬರುತ್ತಲೇ ಇರುತ್ತದೆ. ನಾನು ಪಾಪ ಮಾಡುವುದಿಲ್ಲ ಎಂದು ಹೇಳಿದರೂ ಸಹ ನಾನು ಪಾಪ ಮಾಡಿಬಿಡುತ್ತೇನೆ. ನಾನು ಸಹ, ಎಲ್ಲರೂ. ಅದಕ್ಕೆ ಹೇಳಿದರೆ ಈ ಲೋಕದಲ್ಲಿ ಪ್ರಭು ಯೇಸುವನ್ನು ಬಿಟ್ಟರೆ ಯಾರೂ ಸಹ ಪರಿಶುದ್ಧರಿಲ್ಲ. ಪಾಪ ಮಾಡದೆ ಜೀವಿಸಿದವರು ಒಂದೇ ಒಂದು ವ್ಯಕ್ತಿ ಈ ಲೋಕದಲ್ಲಿ, ಯೇಸು ಕ್ರಿಸ್ತರು ಮಾತ್ರವೇ. ಯಾಕೆಂದರೆ ಅವರು ದೈವ ಪುತ್ರರು. ನಾವು ಪರಿಶುದ್ಧರಾಗಿರಬೇಕು. ನಾನು ಪವಿತ್ರಾತ್ಮರನ್ನ ಪಡೆದುಕೊಳ್ಳಬೇಕಾದರೆ, ಪವಿತ್ರಾತ್ಮರನ್ನು ನಾನು ಸ್ವಂತವಾಗಿಸಿಕೊಳ್ಳಬೇಕಾದರೆ ನಾನು ಧ್ಯಾನಿಸಬೇಕಾದ ಮೂರನೆಯ ಕಾರ್ಯ, ನಾನು ಪರಿಶುದ್ಧನಾಗಿರಬೇಕು. ನೋಡಿ, ಈಗ ನಿಮ್ಮ ಮನೆ ಇರುತ್ತದೆ, ನಿಮ್ಮ ಅಂಗಳವಿರ್ತದೆ, ಅಥವಾ ಎಲ್ಲಿಯೋ ಒಂದು ಕಡೆ ಹೋಟೆಲ್ಗೆ ಹೋಗ್ತೀರಿ, ಎಲ್ಲಿಯೋ ಒಂದು ಕಡೆ ಹೋಗ್ತೀವಿ. ಈ ಶುದ್ಧವಾಗಿ ಇಲ್ಲದೆ ಇರೋ ಕಡೆ ನಾವು ಹೋಗಿ ಊಟ ಮಾಡ್ತೇವಾ? ಕುಳಿತುಕೊಳ್ತೇವಾ? ಯೋಚನೆ ಮಾಡಿ. ಒಂದು ಅಶುದ್ಧತೆ, ಗಲೀಜಿರುವಂತ ಕಡೆ ನಾವು ಹೋಗಿ ಕುಳಿತುಕೊಂಡು ಊಟ ಮಾಡ್ತೇವಾ ಅಥವಾ ಮಲಗ್ತೇವಾ? ಇಲ್ಲ ಅಲ್ಲ. ನಮ್ಮ ಮನೆಯಲ್ಲಿ ನಾವು ಮಲಗುವಾಗಲೂ, ನಮ್ಮ ಮನೆಯಲ್ಲಿ ನಾವು ಇರಬೇಕಾದ್ರೆ ಏನ್ ಮಾಡ್ತೇವೆ? ಶುದ್ಧ ಮಾಡ್ತೇವೆ, ಮನೆಯನ್ನ ಗುಡಿಸ್ತೇವೆ, ನೀರಾಕಿ ಒರೆಸ್ತೇವೆ, ಹೌದಲ್ಲ? ನಮ್ಮ ಬಟ್ಟೆಗಳನ್ನ ದಿನಪ್ರತಿ ಬದಲಾಯಿಸುತ್ತೇವೆ, ಬಟ್ಟೆಗಳನ್ನ ವಾಶ್ ಮಾಡ್ತೇವೆ, ಒಳ್ಳೆ ಸರ್ಫುಗಳನ್ನ, ಬೆಲೆ ಬಾಳುವಂತವುಗಳನ್ನ, ಸೋಪ್ಗಳನ್ನ ಉಪಯೋಗಿಸ್ತೇವೆ, ಒಳ್ಳೆ ಸುವಾಸನೆ ಬರಬೇಕು ಅಂತೇಳಿ ಪರ್ಫ್ಯೂಮ್ಗಳನ್ನ ಉಪಯೋಗಿಸ್ತೇವೆ. ನಾವು ಸ್ನಾನ ಮಾಡ್ತೇವೆ, ದೇಹ ಚೆನ್ನಾಗಿರ್ಬೇಕು, ಆಯಾಸವಾಗಿರುವಂತ ದೇಹ, ಬೆವೆತು ಹೋದಂತ ದೇಹ ದುರ್ವಾಸನೆ ಬರಬಾರದು ಎಂಬುದಾಗಿ ಶುದ್ಧ ಮಾಡಿಕೊಳ್ಳುತ್ತೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ತಿಕ್ತೇವೆ, ಹಲ್ಲಿನಲ್ಲಿ ವಾಸನೆ, ಬಾಯಿಯಲ್ಲಿ ವಾಸನೆ ಬರಬಾರದು ಎಂಬುದಾಗಿ ಶುದ್ಧವಾಗಿರಬೇಕೆಂದು. ಮತ್ತು ನಾವು ಸೌಂದರ್ಯವಾಗಿ ಶುದ್ಧವಾಗಿರಬೇಕೆಂದು ಒಳ್ಳೆಯ ಎಣ್ಣೆ ಹಾಕಿ ತಲೆ ಬಾಚಿಕೊಳ್ಳುತ್ತೇವೆ,
ಹೌದಲ್ಲ? ಸೌಂದರ್ಯವರ್ಧಕವಾದ ವಸ್ತುಗಳನ್ನ ನಾವು ಹಾಕಿಕೊಳ್ಳುತ್ತೇವೆ. ಅಂದ್ರೆ ನಾನು ಶುದ್ಧನಾಗಿರಬೇಕು, ಎಲ್ಲರ ಕಡೆಗೆ ನಾನು ಶುದ್ಧನಾಗಿರಬೇಕು, ನಾನು ಮಲಗುವ ಸ್ಥಳವು ಶುದ್ಧರಾಗಿರಬೇಕು, ನಾನು ಒದ್ದುಕೊಳ್ಳುವುದು ಶುದ್ಧವಾಗಿರಬೇಕು, ನಾನು ತೊಟ್ಟುಕೊಳ್ಳುವುದು ಶುದ್ಧವಾಗಿರಬೇಕು. ನೋಡಿ, ಪ್ರಾಪಂಚಿಕವಾಗಿ ಮನುಷ್ಯರಾಗಿರುವಂತಹ ನಾವು ಚಿಂತಿಸುವ ಚಿಂತೆ, ನಾವು ಈ ಲೋಕದಲ್ಲಿರುವುಗಳನ್ನು ನೋಡಿ ನಾನು ಶುದ್ಧವಾಗಿರಬೇಕೆಂದು ಆಶಿಸುತ್ತೇನೆ, ಆದರೆ ನನ್ನ ಆತ್ಮವು ಶುದ್ಧವಾಗಿರಬೇಕೆಂಬುದಾಗಿ ಎಂದಾದರೂ ನಾನು ಯೋಚಿಸಿದ್ದೇನಾ? ಯೋಚಿಸಿದರೂ ಯೋಚಿಸಿದ್ದಿರಬಹುದು ಎಂದೆಣಿಸಿ, ಆದರೆ ಎಷ್ಟರ ತನಕ ನಾನು ಪರಿಶುದ್ಧನಾಗಿದ್ದೇನೆ? ನಾವು ನಿನ್ನೆ ನೋಡಿದೆವು, ಪವಿತ್ರಾತ್ಮನ ಪಡೆದುಕೊಳ್ಳುವುದಕ್ಕೆ ನಾವು ಧ್ಯಾನಿಸಿದಂತ ಎರಡು ವಿಷಯ. ಒಂದು, ಕಾದಿರಬೇಕು. ಎರಡು, ಸಿದ್ಧರಾಗಿರಬೇಕು. ಮಾತ್ರವಲ್ಲ, ನಾವು ಪರಿಶುದ್ಧರಾಗಿರಬೇಕು. ಪ್ರಭು ಯೇಸು ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಬೇಕು. ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ, ನನ್ನ ಪಿತನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ. ಪರಿಶುದ್ಧರಾಗಿರಬೇಕು. ಪರಿಶುದ್ಧ ಎನ್ನುವುದು ಈ ಶುದ್ಧಕ್ಕೂ ಪರಿಶುದ್ಧಕ್ಕೂ ಸಂಬಂಧವಿಲ್ಲ. ಶುದ್ಧಕ್ಕೂ ಸಂಬಂಧಕ್ಕೂ ಅದು ಇಲ್ಲ, ಸಂಬಂಧವಿಲ್ಲ. ಶುದ್ಧ ಬೇರೆ, ಪರಿಶುದ್ಧ ಬೇರೆ. ಪರಿಶುದ್ಧ ಎಂಬುದು ನಮ್ಮಲ್ಲಿ ಉಲ್ಪಣವಾಗುವಂಥದ್ದು. ಯಾಕೆಂದರೆ ಈ ನಮ್ಮ ಜೀವಿತದಲ್ಲಿ, ಈ ನಮ್ಮ ದೇಹದಲ್ಲಿ ದೇವರು ವಾಸ ಮಾಡುತ್ತಾರೆ. ಯುವರ್ ಬಾಡಿ ಇಸ್ ದಿ ಟೆಂಪಲ್ ಆಫ್ ಗಾಡ್. ಹೌದಲ್ಲ? ನಿಮ್ಮ ದೇಹವು ದೇವರ ಆಲಯವಾಗಿದೆ. ಹೌದು ಪ್ರಿಯರೇ, ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ದೇವರ ವಾಕ್ಯಗಳನ್ನು, ಸುಮ್ಮನೆ ಏನೇನೂ ಅಲ್ಲ. ಹೌದು ಪ್ರಿಯರೇ, ನಾವು ಚಿಂತಿಸಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರವನ್ನು ನಾವು ಧ್ಯಾನಿಸುವಾಗ ಅಲ್ಲಿ ಹೇಳ್ತಾರೆ, ನಿನ್ನ ದೇಹ, ನನ್ನ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿಯಾಗಿದೆ. ನನ್ನ ಹಾಗೂ ನಿಮ್ಮ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿಯಾಗಿದೆ. ಹೀಗೆ ನನ್ನ ಮತ್ತು ನಿಮ್ಮ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿ ಆಗಬೇಕಾದರೆ ನಾನು ಹೇಗಿರಬೇಕು? ಪರಿಶುದ್ಧನಾಗಿರಬೇಕು, ಪರಿಶುದ್ಧನಾಗಿರಬೇಕು. ನಾನು ಪರಿಶುದ್ಧನಾಗಿಲ್ಲದಿದ್ದರೆ ಪವಿತ್ರಾತ್ಮರು ನನ್ನಲ್ಲಿ ಬರಲು ಸಾಧ್ಯವಿಲ್ಲ, ಪವಿತ್ರಾತ್ಮರನ್ನು ನಾನು ಅನುಭವಿಸಲು ಸಾಧ್ಯವಿಲ್ಲ. ಹೌದು, ನಿಮ್ಮಲ್ಲಿ ಬರಬಹುದು ಚಿಂತೆ, ದೇವರಿಗೆ ಒಂದು ಕ್ಷಣ ಸಾಕು. ಹೌದು, ದೇವರಿಗೆ ಕ್ಷಣ, ಆದರೆ ದೈವ ಇಚ್ಛೆ ಇರುವವನನ್ನು ಕುರಿತು ಮಾತ್ರವೇ. ಎಲ್ಲಿಯೋ ಕೋಟಿಯಲ್ಲಿ ಒಬ್ಬ ಇರಬಹುದು, ಲಕ್ಷದಲ್ಲಿ ಒಬ್ಬನಿರಬಹುದು. ದೇವರು ಆರಿಸಿಕೊಳ್ಳುವಂತಹ ಒಂದು ವ್ಯಕ್ತಿಯನ್ನ, ದೇವರ ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡಂತಹ ಒಂದು ವ್ಯಕ್ತಿಯನ್ನ ದೇವರ ಕ್ಷಣಾರ್ಥದಲ್ಲಿ ಪರಿವರ್ತನೆಗೊಳಿಸಬಹುದು. ಆದರೆ ಈ ಇಹಲೋಕದಲ್ಲಿ ಸದಾ ಜೀವಿಸಿ ಪ್ರತಿ ದಿನದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಜೀವಿಸುವಂತಹ ನಾನು ಮತ್ತು ನೀನು ಪವಿತ್ರಾತ್ಮರನ್ನು ಪಡೆದುಕೊಳ್ಳಬೇಕಾದರೆ ನಾನು ಪರಿಶುದ್ಧನಾಗಿರಬೇಕು. ನಿನ್ನ ದೇಹವು ನನ್ನ ದೇಹವು ಪರಿಶುದ್ಧವಾಗಿರಬೇಕು. ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾನು ಹೆಚ್ಚಾಗಿ ದೇವರ ವಾಕ್ಯದ ಸಂಖ್ಯೆಗಳನ್ನ, ಅಧ್ಯಾಯ ವಚನಗಳನ್ನು, ನಿಮಗೆ ಸಂಖ್ಯೆಗಳನ್ನು ಹೇಳಲು ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಅವುಗಳಿಂದ ನಾವು ದೇವರ ರಾಜ್ಯವನ್ನು ಕಾಣುವುದಿಲ್ಲ, ವಾಕ್ಯದಿಂದ ಮಾತ್ರವೇ ದೇವರ ರಾಜ್ಯವನ್ನು ಕಾಣುತ್ತೇವೆ. ಪರಿಶುದ್ಧವಿಲ್ಲದೆ ನಾವು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಹೀಗಿರುವಾಗ ಪರಿಶುದ್ಧವಿಲ್ಲದೆ ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಾವು ಈ ಪರಿಶುದ್ಧತೆಯನ್ನು ನೋಡುವಾಗ ಮಾತೆ ಮರಿಯಮ್ಮನವರನ್ನು ನಾವು ನೋಡಬಹುದು. ಪರಿಶುದ್ಧತೆಯಿಂದ ತನ್ನ 5 ವರ್ಷ ಪ್ರಾಯದಿಂದ ಯೆರೂಸಲೇಮಿನ ದೇವಾಲಯದಲ್ಲಿ ಸೇವೆ ಮಾಡಿದಂತಹ ಪುಣ್ಯವತಿ, ಪರಿಶುದ್ಧತೆಯಿಂದ ನಿಷ್ಕಳಂಕನಾಗಿ ಸೇವೆ ಮಾಡಿದಂತಹ ತಾಯಿ ಮಾತೆ ಮರಿಯಳು, ಪಾಪ ಕಳಂಕವೇ ಇಲ್ಲದಂತೆ ಜೀವಿಸಿದವಳು, ಪರಿಶುದ್ಧಳು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ ಎಂದು ದೇವರಿಂದಲೇ, ಪಿತದೇವರಿಂದಲೇ ಬಿರುದನ್ನು ಪಡೆದವಳು, ಆಶೀರ್ವದಿತಳು ಎಂಬ ಬಿರುದನ್ನು ಪಡೆದವಳು, ದೇವರ ವಾಕ್ಯವನ್ನೇ ತನ್ನ ಗರ್ಭದಲ್ಲಿ ಒತ್ತವಳು, ಆದಿಯಲ್ಲಿದ್ದಂತಹ ವಾಕ್ಯವನ್ನೇ ತನ್ನ ಗರ್ಭದಲ್ಲಿ ಒತ್ತು ನಡೆದವಳು, ಆ ಆದಿಯಲ್ಲಿದ್ದಂತಹ ವಾಕ್ಯಕ್ಕೆ ದೇಹವನ್ನು ಕೊಟ್ಟವಳು, ಮಾಂಸವನ್ನು ಕೊಟ್ಟವಳು, ರಕ್ತವನ್ನು ಕೊಟ್ಟವಳು, ಆದಿಯಲ್ಲಿದ್ದಂತಹ ವಾಕ್ಯಕ್ಕೆ ರೂಪವನ್ನು ಕೊಟ್ಟವಳು, ಆ ಆದಿಯಲ್ಲಿದ್ದಂತಹ ವಾಕ್ಯಕ್ಕೆ ಆಧ್ಯಾತ್ಮಿಕತೆಯನ್ನು ತುಂಬಿದವಳು, ಯೆರೂಸಲೇಮಿನ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದವಳು, ಪ್ರಾರ್ಥಿಸುತ್ತಾ ಇದ್ದವಳು. ಹೇಗೆ ಸಾಧ್ಯ? ಪರಿಶುದ್ಧನಾಗಿ ಜೀವಿಸಿದ ಕಾರಣ
ದೇವರು ತನ್ನ ಪ್ರಿಯ ಪುತ್ರನನ್ನೇ ಮಾತೆಯ ಗರ್ಭದಲ್ಲಿ ಜನ್ಮ ಬಿಡುವಂತೆ ಮಾಡಿದರು. ಪ್ರೈಸಲೋ ಪ್ರೈಸಲೋ, ಹಲ್ಲೆಲೂಯಾ ಹಲ್ಲೆಲೂಯಾ. ಪರಿಶುದ್ಧ. ಹೌದು ಪ್ರಿಯರೇ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ. ನಾವು ಯಾವಾಗ ಪರಿಶುದ್ಧರಾಗ್ತೇವೋ ಆಗ ಮಾತ್ರವೇ ನಾವು ಪವಿತ್ರಾತ್ಮರನ್ನ ಸಂಪೂರ್ಣವಾಗಿ ಧರಿಸಿಕೊಳ್ಳಲು ಸಾಧ್ಯ, ಪವಿತ್ರಾತ್ಮರು ನಮ್ಮಲ್ಲಿ ಬರಲು ಸಾಧ್ಯ. ಅಶುದ್ಧವಿರುವ ಕಡೆ ಪವಿತ್ರಾತ್ಮರು ಬರಲು ಸಾಧ್ಯವಿಲ್ಲ. ಅಶುದ್ಧವಾಗಿರುವಾಗ ನಮ್ಮ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಕೇಳಲು ಸಾಧ್ಯವಿಲ್ಲ. ಸಿರಾಕನ ಗ್ರಂಥವನ್ನು ನಾವು ನೋಡುವಾಗ ಹೇಳುತ್ತಾನೆ, ಪಾಪಾತ್ಮನ ಬಾಯಿಯಿಂದ ಬಂದ ಸ್ತುತಿಗಳು ಹಿಂಪಾಗಿರುವುದಿಲ್ಲ. ಪಾಪಾತ್ಮನ ಬಾಯಿಯಿಂದ ಬಂದಂತ ಸ್ತುತಿಗಳು ಹಿಂಪಾಗಿರುವುದಿಲ್ಲ. ನಾವು ಸ್ತುತಿಸ್ತಾ ಇದ್ದೇವೆ, ಕೈಗಳನ್ನೆತ್ತಾ ಇದ್ದೇವೆ, ಕೈಗಳನ್ನ ಚಪ್ಪಾಳೆ ತಟ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ಎಲ್ಲ ಒಳಿತು. ಆದರೆ ನಾನು ಪಾಪಾತ್ಮನಾಗಿದ್ದರೆ, ನೀನು ಪಾಪಾತ್ಮನಾಗಿದ್ದರೆ, ಅಥವಾ ನಿನ್ನಲ್ಲಿ ಅಶುದ್ಧವಿದ್ದರೆ, ನನ್ನಲ್ಲಿ ಅಶುದ್ಧವಿದ್ದರೆ, ಅಶುದ್ಧತೆಯಿಂದ ನಾನು ಎಷ್ಟು ಸ್ತುತಿಸಿದರೂ, ಅಶುದ್ಧತೆಯಿಂದ ನಾನು ಎಷ್ಟು ಪ್ರಾರ್ಥಿಸಿದರೂ, ನಾನು ಅಶುದ್ಧನಾಗಿರುವುದರಿಂದ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡುವುದಿಲ್ಲ, ನನ್ನ ಸ್ತುತಿ ದೇವರ ಮುಂದೆ ಹಿಂಪಾಗಿರುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ನಮ್ಮ ಜೀವನದಲ್ಲಿ ನಮಗೆ ಅನೇಕ ವಿಷಯಗಳು ನಮಗೆ ಗೊತ್ತುಂಟು. ಪಾಪ ಅಂದ್ರೆ ಏನು, ಪರಿಶುದ್ಧತೆ ಅಂದ್ರೆ ಏನು, ಎಲ್ಲವೂ ನಮಗೆ ಗೊತ್ತುಂಟು. ಗೊತ್ತಿಲ್ಲದಿರೋದು ನಮಗೇನೂ ಇಲ್ಲ, ಎಲ್ಲವೂ ಗೊತ್ತುಂಟು ನಮಗೆ. ಆದರೂ ಸಹ ಎಲ್ಲವೂ ಗೊತ್ತಿದ್ರೂ ಸಹ ನಾವು ಗೊತ್ತಿಲ್ಲದವರಾಗಿಯೇ ಈ ಲೋಕದಲ್ಲಿ ಜೀವಿಸುತ್ತೇವೆ. ಹೌದು ಪ್ರಿಯರೇ, ನಾಲಿಗೆಯಿಂದ ಜಾರುವುದಕ್ಕಿಂತ ನೆಲದ ಮೇಲೆ ಜಾರುವುದು ಲೇಸು. ಮೂರ್ಖನ ಬಾಯಿಯಿಂದ ಬಂದ ದೈವೋಕ್ತಿ ತಿರಸ್ಕಾರ. ಹೌದು ಪ್ರಿಯರೇ, ನಾವು ನಮ್ಮಿಂದಲೇ ನಾಶ ಹೊಂದುತ್ತೇವೆ. ನಾವು ದೇವರಿಗೆ ಪರಮ ಪ್ರಿಯರಾಗಿರಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಪಾಪಾತ್ಮನ ಬಾಯಿಯಿಂದ ಹೊರಟ ಸ್ತುತಿ ಹಿಂಪಾಗಿರುವುದಲ್ಲ, ಏಕೆಂದರೆ ಅದು ಅವನಿಗೆ ದೇವರಿಂದ ಬಂದದ್ದಲ್ಲ. ದೇವರಿಂದ ಬಂದದ್ದಲ್ಲ. ಬಾಯಲ್ಲಿ ನಾವು ನೋಡಿ ಬರೀ ಅಪವಾದಗಳನ್ನು ಹೇಳ್ತೇವೆ, ದೂಷಣೆಗಳನ್ನು ಹೇಳ್ತೇವೆ, ನಿಂದನೆಗಳನ್ನು ಹೇಳ್ತೇವೆ, ಪರಿಹಾಸ್ಯ ಮಾಡ್ತೇವೆ. ಹೌದಲ್ಲ? ನಿಜ ಅಲ್ಲ? ಏನೆಲ್ಲ ಮಾಡ್ತೇವೆ ನಾವು? ದೂಷಣೆ, ನಿಂದನೆ, ಪರಿಹಾಸ್ಯ ಇವುಗಳೆಲ್ಲವನ್ನ ನಾವು ಮಾಡ್ತೇವೆ. ಮತ್ತೊಬ್ಬರನ್ನು ತೆಗಳುತ್ತೇವೆ, ಮತ್ತೊಬ್ಬರನ್ನ ಹೀನೈಸ್ತೇವೆ, ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತೇವೆ. ಅದೇ ಬಾಯಿಂದ ಪರಮ ಪ್ರಸಾದವನ್ನು ಸ್ವೀಕರಿಸುತ್ತೇವೆ. ಆದರೆ ಹೀಗಿರುವಾಗ ಹೇಗೆ ತಾನೇ ನಾನು ಪವಿತ್ರ ಎಂದು ಹೇಳಿಕೊಳ್ಳಲು ಸಾಧ್ಯ? ಹೇಗೆ ನನ್ನ ಬಾಯಿಂದ ಹೊರಡುವಂತಹ ಸ್ತುತಿಗಳು ದೇವರಿಗೆ ಮೆಚ್ಚುಗೆ ಆಗುತ್ತದೆ? ಅಥವಾ ಹೇಗೆ ನಾನು ಮಾಡುವ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗುತ್ತದೆ? ಅಥವಾ ಹೇಗೆ ನಾನು ಮಾಡುವ ಪ್ರಾರ್ಥನೆ ದೇವರಿಗೆ ಕೇಳುತ್ತದೆ? ದೇವರು ಹೇಳುತ್ತಾರೆ, ಅದಕ್ಕಾಗಿ ಹೇಳುತ್ತಾರೆ, ನೀನು ಪ್ರಾರ್ಥಿಸುವಾಗ ನಾನು ಕಿವಿ ಮುಚ್ಚಿಕೊಳ್ಳುವೆನು, ನೀನು ಕೈಗಳನ್ನೆತ್ತುವಾಗ ನಾನು ಕಣ್ಣುಗಳನ್ನು ಮುಚ್ಚಿಕೊಳ್ಳುವೆನು. ನೋಡಿ, ಯಾಕೆಂದ್ರೆ ನಾನು ಪರಿಶುದ್ಧನಲ್ಲ. ಕೈಗಳನ್ನೆತ್ತಿ ಪ್ರಾರ್ಥಿಸು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ನಾನು ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನೆ ವೃದ್ಧಿಯಾಗುವುದಿಲ್ಲ. ಅದಕ್ಕೆ ಮತ್ತೊಂದು ವಾಕ್ಯ ಹೇಳುತ್ತದೆ, ಜ್ಞಾನದಿಂದ. ನೋಡಿ, ವಾಕ್ಯ ಇನ್ನೊಂದು ಹೇಳುತ್ತದೆ, ಜ್ಞಾನದಿಂದ ಮಾಡಿದ ಸ್ತುತಿ ಇಂಪು, ಅದನ್ನು ವೃದ್ಧಿಗೊಳಿಸುವರು ದೇವರು. ಜ್ಞಾನದಿಂದ ಮಾಡಿದ ಸ್ತುತಿ ಇಂಪು, ಅದನ್ನು ವೃದ್ಧಿಗೊಳಿಸುವರು ದೇವರು, ಅದನ್ನು ಕೇಳುವರು ದೇವರು. ಹೌದು ನನ್ನ ಸಹೋದರನೇ ಸಹೋದರಿ, ನಾವು ಪರಿಶುದ್ಧರಾಗಿರಬೇಕು. ನಡೆಯಲ್ಲಿ ಪರಿಶುದ್ಧರಾಗಿರಬೇಕು, ನುಡಿಯಲ್ಲಿ ಪರಿಶುದ್ಧರಾಗಿರಬೇಕು. ನಡೆ ನುಡಿಯಲ್ಲಿ ನಾನು ಪರಿಶುದ್ಧನಾಗಿರಬೇಕು. ಈ ನಡೆಯಲ್ಲಿಯೂ ನುಡಿಯಲ್ಲಿಯೂ ನಾನು ಪರಿಶುದ್ಧನಾಗಿರದೆ ಕೇವಲ ನಾನು ಪರಿಶುದ್ಧನಾಗಿದ್ದೇನೆಂದು ಪ್ರಬೋಧನೆ ಮಾಡುತ್ತಾ, ಧ್ಯಾನಗಳನ್ನು ಕೊಡುತ್ತಾ, ಪ್ರಾರ್ಥಿಸುತ್ತಾ, ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುತ್ತಾ, ಲೀಸನ್ ಆಫ್ ಮೇರಿಯಲ್ಲಿ ಕುಳಿತುಕೊಳ್ಳುತ್ತಾ, ವಿನ್ಸೆಂಟ್ ದ ಪೌಲಲ್ಲಿ ಕುಳಿತುಕೊಳ್ಳುತ್ತಾ, ಅನೇಕ ವಿಧದ ಕಾರ್ಯಗಳಲ್ಲಿ ಕುಳಿತುಕೊಳ್ಳುತ್ತಾ, ಸಮಾಜ ಸೇವೆ ಮಾಡುತ್ತಾ, ದಾನ ಧರ್ಮ ಮಾಡುತ್ತಾ ನಾನು ಈ ಎಲ್ಲಾ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ ಎಂದು ಹೇಳುವುದಾದರೆ ಅದು ವ್ಯರ್ಥ. ಅದು ಲೋಕದ ಪರವಾಗಿ, ಲೋಕವನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾಡುವಂಥದ್ದು, ದೇವರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಪವಿತ್ರಾತ್ಮರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ.
ಹೀಗಿರುವಾಗ ನಾನು ಮತ್ತು ನೀವು ಪರಿಶುದ್ಧರಾಗಿರಬೇಕು. ಪವಿತ್ರಾತ್ಮನ ಪಡೆದುಕೊಳ್ಳಬೇಕಾದ್ರೆ ನಾನು ಪರಿಶುದ್ಧನಾಗಿರಬೇಕು. ನನ್ನ ಆಲೋಚನೆಗಳು ಪರಿಶುದ್ಧವಾಗಿರಬೇಕು, ನನ್ನ ಚಿಂತನೆಗಳು ಪರಿಶುದ್ಧವಾಗಿರಬೇಕು, ನನ್ನ ಬಾಯಿಂದ ಹೊರಡುವ ಮಾತು ಪರಿಶುದ್ಧವಾಗಿರಬೇಕು, ನನ್ನ ಕಣ್ಣುಗಳು ಪರಿಶುದ್ಧವಾಗಿರಬೇಕು, ನನ್ನ ಹೃದಯ ಪರಿಶುದ್ಧವಾಗಿರಬೇಕು, ನನ್ನ ಮನಸ್ಸು ಪರಿಶುದ್ಧವಾಗಿರಬೇಕು, ನನ್ನ ಶರೀರ ಪರಿಶುದ್ಧವಾಗಿರಬೇಕು. ಅದಕ್ಕಾಗಿ ಹೇಳಿದ್ದು ನಿನ್ನ ದೇಹವು ದೇವಾಲಯವಾಗಿದೆ, ನಿನ್ನ ಪವಿತ್ರಾತ್ಮರು ವಾಸ ಮಾಡುವ ಗರ್ಭಗುಡಿಯಾಗಿದೆ. ನಿನ್ನ ದೇಹವು, ನನ್ನ ದೇಹವು ಪವಿತ್ರಾತ್ಮರು ವಾಸ ಮಾಡುವ ಗರ್ಭಗುಡಿಯಾಗಿದೆ. ಆದ್ದರಿಂದ ನಾನೇನು ಮಾಡಬೇಕು? ಪರಿಶುದ್ಧನಾಗಿರಬೇಕು. ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಚಿಕ್ಕ ಮಕ್ಕಳಿಗೆ ಕೊಡುವ ಉಪದೇಶದಂತೆ ನಿಮ್ಮ ಮುಂದೆ ಈ ಉಪದೇಶವನ್ನು ಪವಿತ್ರಾತ್ಮರು ಕೊಡಲು ಅನುಮತಿಸಿದ್ದಾರೆ. ಈ ಫೇಸ್ಬುಕ್ನ ಮೂಲಕವಾಗಿ, ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ, ಸ್ವರ್ಗೀಯ ಮನ್ನ ಶುಶ್ರೂಷೆಯ ಮೂಲಕವಾಗಿ ನೀವು ಧ್ಯಾನಿಸ್ತಾ ಇದ್ದೀರಿ. ಪ್ರಿಯರೇ, ನಾವು ಕೇವಲ ಶಬ್ದದಲ್ಲಿ ಪ್ರಾರ್ಥಿಸುವವರಾಗಬಾರದು. ಕೇವಲ ಶಬ್ದದಿಂದ ಪ್ರಾರ್ಥಿಸುವುದರಿಂದ ಯಾವ ಪ್ರಯೋಜನವಿಲ್ಲ. ಶಕ್ತಿಯಿಂದ ಪ್ರಾರ್ಥಿಸಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಸರ್ವೇಶ್ವರಾದ ದೇವರನ್ನ ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆರಾಧಿಸು. ಪೂರ್ಣ ಮನಸ್ಸಿನ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ನಿನ್ನ ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸು. ಯಾವಾಗ ಸಾಧ್ಯ? ನಾನು ಪರಿಶುದ್ಧನಾಗಿರುವಾಗ ಮಾತ್ರವೇ ಸಾಧ್ಯ. ಪಾಪದ ಅರಿವು ನನಗೆ ಬಂದಾಗಲೇ ಮಾತ್ರವೇ ಸಾಧ್ಯ. ಪಾಪವನ್ನು ನಾನು ಬಿಟ್ಟು ಬಿಡುವಾಗ ಮಾತ್ರವೇ ಸಾಧ್ಯ. ಇದು ಸತ್ಯವನ್ನು ಹೇಳ್ತಾ ಇದ್ದೇನೆ ಪ್ರಿಯರೇ, ನನ್ನ ಜೀವಿತದ ಅನುಭವಗಳಲ್ಲಿ ನಾನು ಹೇಳ್ತಾ ಇದ್ದೇನೆ. ಪಾಪವು ನಮ್ಮನ್ನು ಬೇಟೆಯಾಡಿ ಪಾಪದ ದಾಸತ್ವಕ್ಕೆ ನಾನು ಗುಲಾಮನಾಗುವ ತನಕ ನಾನು ಪರಿಶುದ್ಧನಾಗಿರಲು ಹೇಗೆ ಸಾಧ್ಯ? ನೀವು ಪರಿಶುದ್ಧನಾಗಿರಲು ಹೇಗೆ ಸಾಧ್ಯ? ನೀನು ಯಾಜಕನಾಗಿರಬಹುದು, ಸಭಾಪಾಲಕನಾಗಿರ್ಬೋದು, ಪಾಸ್ಟರ್ ಆಗಿರ್ಬೋದು, ಎಂಥ ಮಿಷನರಿ ಆಗಿರ್ಬೋದು, ಎಂಥ ವರದಾನಗಳಿದೆ ಎಂದು ಹೇಳಬಹುದು. ಅಂದ ಮಾತ್ರಕ್ಕೆ ನಿನ್ನಲ್ಲಿ ಬರೀ ಪವಿತ್ರಾತ್ಮರಿದ್ದಾರೆ, ನೀನು ಪರಿಶುದ್ಧನಾಗಿದ್ದೀಯ ಎಂಬುದಾಗಿ ಅಲ್ಲ ಅರ್ಥ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಿನಗೆ ಪವಿತ್ರಾತ್ಮ ಕೊಡುಗೆ ಸಿಕ್ಕಿದೆ ಎಂದ ತಕ್ಷಣ, ನೀನು ದೆವ್ವ ಬಿಡಿಸುತ್ತೀಯ ಎಂದು ಹೇಳಿದ ತಕ್ಷಣ, ಸೌಖ್ಯವಾಗುತ್ತದೆ ಎಂದು ಹೇಳಿದ ತಕ್ಷಣ, ನೀನು ಪ್ರಾರ್ಥಿಸುತ್ತೀಯ ಎಂದು ಹೇಳಿದ ತಕ್ಷಣ ನಿನ್ನಲ್ಲಿ ಪವಿತ್ರಾತ್ಮರಿದ್ದಾರೆ ಎಂಬುದಲ್ಲ ಅರ್ಥ. ಇದು ಅಜ್ಞಾನ. ದೇವರ ವರಪ್ರಸಾದಗಳು, ಕೃಪೆಗಳು ನಮಗೆ ಕೊಡುವುದು ದೇವರ ಕರುಣೆಯಿಂದ ನಮಗೆ ಲಭ್ಯವಾಗುತ್ತದೆ. ದೇವರು ನಮಗೆ ಕೊಡುತ್ತಾರೆ, ನಮ್ಮನ್ನು ಆಯ್ಕೆ ಮಾಡಿ ವರಗಳನ್ನು ಕೊಡುತ್ತಾರೆ. ಆದರೆ ಯಾವುದಕ್ಕಾಗಿ ಕೊಡುತ್ತಾರೆ? ಧರ್ಮಸಭೆಯ ಏಳಿಗೆಗಾಗಿ, ದೇವರ ಮಹಿಮೆಯನ್ನು ಕಂಡುಕೊಳ್ಳುವುದಕ್ಕಾಗಿ ಕೊಡುತ್ತಾರೆ ಹೊರತು ನನ್ನನ್ನು ನಿನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಒಂದು ಪಕ್ಷ ಈಗ ನಿಮ್ಮ ಮುಂದೆ ನಾನು ಶುಭ ಸಂದೇಶವನ್ನು ಸಾರುತ್ತಾ ಇದ್ದೇನೆ, ನನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನಾನು ಇದನ್ನು ಕೊಡುತ್ತೇನೆ ಎಂಬುದಾದರೆ ಇದು ಯಾರ ಕಿವಿಗೂ ಸಹ ಬೀಳಲು ಸಾಧ್ಯವಿಲ್ಲ. ಇದು ನೆಲೆ ನಿಲ್ಲುವುದಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ತುಂಬಾ ತೀಕ್ಷ್ಣವಾಗಿ ನಾವು ಯೋಚಿಸಬೇಕು. ಯಾವಾಗ ಶುಭ ಸಂದೇಶ 8ನೇ ಅಧ್ಯಾಯ ತೆಗೆದುಕೊಳ್ಳುವಾಗ ವಾಕ್ಯ ನೋಡ್ತೇವೆ, ದೇವರ ಮಕ್ಕಳು ದೇವರ ಮಾತಿಗೆ ಕಿವಿ ಕೊಡುತ್ತಾರೆ. ದೇವರ ಮಕ್ಕಳು ದೇವರ ಮಾತಿಗೆ ಕಿವಿ ಕೊಡುತ್ತಾರೆ. ನೀವು ದೇವರ ಮಕ್ಕಳು ಅಥವಾ ನಾನು ದೇವರ ಮಗನು ಎಂಬುದು ಸತ್ಯವಾದರೆ ದೇವರ ಮಾತಿಗೆ ನಾವು ಕಿವಿಗೊಡುತ್ತೇವೆ. ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ದೇವರನ್ನು ನೀನು ಆರಾಧಿಸಬೇಕು. ನಂಬರ್ 1. ಎರಡನೇದು, ನೀನು ಶುದ್ಧನಾಗಿರಬೇಕು. ನೀನು ಪರಿಶುದ್ಧನಾಗಿರಬೇಕು. ನಡೆಯಲ್ಲಿ, ನುಡಿಯಲ್ಲಿ, ನಿನ್ನ ಎಲ್ಲ ಕ್ರಿಯೆಗಳಲ್ಲಿ ನೀನು ಪರಿಶುದ್ಧನಾಗಿರಬೇಕು. ಪವಿತ್ರಾತ್ಮರನ್ನ ಒಂದು ದಿನಕ್ಕೆ ಪಡೆದುಕೊಳ್ಳುವುದು ಬೇರೆ, ಒಂದು ವರದಾನಗಳಿಂದ ಪಡೆದುಕೊಳ್ಳುವುದು ಬೇರೆ. ಆದರೆ ನೀನು ಪವಿತ್ರಾತ್ಮರನ್ನ ಸಂಪೂರ್ಣವಾಗಿ ಪಡೆದುಕೊಂಡೆ ಆದರೆ ನೀನು ಸಂತ ಪೌಲನಂತೆ ಆಗುತ್ತೀಯ, ಪೇತ್ರನಂತೆ ಆಗುತ್ತೀಯ, ಯೌವನನಂತೆ ಆಗುತ್ತೀಯ, ಮಾತೆ ಮರಿಯಳಂತೆ ನೀನಾಗುತ್ತೀಯ, ಪ್ರವಾದಿಯಾಗಿ ನೀನಾಗುತ್ತೀಯ, ಪ್ರೇಷಿತನಾಗಿ ನೀನಾಗುತ್ತೀಯ, ರಕ್ತ ಸಾಕ್ಷಿಯಾಗಿ ನೀನಾಗುತ್ತೀಯ. ನೀನು ನಿಜವಾಗಿಯೂ ಪವಿತ್ರಾತ್ಮರನ್ನು ಪಡೆದುಕೊಂಡೆಯಾದರೆ. ಸ್ನಾನಿಕ ಯೌವನರನ್ನು ನೋಡುತ್ತೇವೆ, ಪವಿತ್ರಾತ್ಮರಿಂದ ಜ್ವಲಿಸಿದಂತಹ ವ್ಯಕ್ತಿ. ಯಾವ ಅದ್ಭುತವನ್ನು ಮಾಡಲಿಲ್ಲ, ಯಾರಿಗೂ ಕಣ್ಣನ್ನು ಕೊಡಲಿಲ್ಲ, ಯಾರಿಗೂ ನಡೆಯುವಂತೆ ಮಾಡಲಿಲ್ಲ, ಯಾರಿಗೂ ಸೌಖ್ಯಪಡಿಸಲಿಲ್ಲ, ದೆವ್ವ ಬಿಡಿಸಲಿಲ್ಲ, ಏನೂ ಮಾಡಲಿಲ್ಲ. ಸ್ನಾನಿಕ ಯೌವನರು ಹೇಳಿದಂತ ಒಂದೇ ಒಂದು ಮಾತು, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ಪಾಪವನ್ನು ಬಿಟ್ಟು ಬಿಡಿ, ಪರಿಶುದ್ಧರಾಗಿರಿ, ಪಾಪವನ್ನು ಬಿಟ್ಟು ಬಿಡಿ, ಪರಿಶುದ್ಧರಾಗಿರಿ. ಈ ಒಂದು ಮಾತನ್ನು, ಈ ವಾಕ್ಯವನ್ನು ಮಾತ್ರ ಅವರು ಸಾರಿದರು.
ಯಾವ ಅದ್ಭುತಗಳನ್ನು ಮಾಡಲಿಲ್ಲ, ಯಾರಿಗೂ ಜೀವ ಕೊಡಲಿಲ್ಲ. ಪವಿತ್ರಾತ್ಮರಿಂದ ಜ್ವಲಿಸಿದರು ಗರ್ಭದಲ್ಲಿ ಇರುವಾಗಲೇ. ಸ್ನಾನಿಕ ಯೌವಾನರಂತೆ ಜೀವಿಸುವುದು ಜೀವನವೋ ಅಥವಾ ಪ್ರೇಷಿತರಂತೆ ಜೀವಿಸುವುದು ಜೀವನವೋ, ಪ್ರವಾದಿಗಳಾಗಿ ಜೀವಿಸುವುದು ಜೀವನವೋ, ಪ್ರವಾದಿಗಳು ಜೀವಿಸಿದಂತೆ ಜೀವಿಸುವ ಜೀವನವೋ, ಅಥವಾ ನಾವು ಇಂದು ಜೀವಿಸುತ್ತಿರುವಂತಹ ಜೀವನವೋ ಶ್ರೇಷ್ಠವಾದ ಜೀವನ? ವರದಾನಗಳನ್ನು ಪಡೆದುಕೊಂಡವನು ಪವಿತ್ರ ಆತ್ಮರಿಂದ ತುಂಬಿದವನು ಎಂಬುದು ಸುಳ್ಳು. ಅವನಲ್ಲಿಯೂ ಪಾಪವಿದೆ, ಅವನಲ್ಲಿಯೂ ಪಾಪವಿರುತ್ತದೆ. ನಿನಗೆ ಸಿಕ್ಕುವಂತಹ ವರದಾನಗಳ ನಿಮಿತ್ತವಾಗಿ ನೀನು ಪಾಪ ಮಾಡಲು ಸಾಧ್ಯ. ನಿನಗೆ ಒಂದು ವರದಾನ ಸಿಕ್ಕಿದೆ, ಆದರೆ ಅಲ್ಲಿ ನಿನಗೆ ಸೈತಾನ ನಿನ್ನನ್ನು ಅಹಂಕಾರಕ್ಕೆ ನಿನ್ನನ್ನು ಒಳಪಡಿಸುತ್ತಾನೆ, ಅಹಂಕಾರದ ಪಾಪಕ್ಕೆ ನಿನ್ನನ್ನು ಒಳಪಡಿಸುತ್ತಾನೆ, ಹಣದ ಪಾಪಕ್ಕೆ ನಿನ್ನನ್ನು ಒಳಪಡಿಸುತ್ತಾನೆ, ಹೆಣ್ಣಿನ ಪಾಶಕ್ಕೆ ನಿನ್ನನ್ನು ಒಳಪಡಿಸುತ್ತಾನೆ, ದುರಾಸೆಯ ಪಾಶಕ್ಕೆ ನಿನ್ನನ್ನು ಒಳಪಡಿಸುತ್ತಾನೆ, ಹೆಸರು ಕೀರ್ತಿಯ ಪಾಶಕ್ಕೆ ನಿನ್ನನ್ನು ಒಳಪಡಿಸುತ್ತಾನೆ. ಎಚ್ಚರ, ಎಚ್ಚರ, ಎಚ್ಚರ. ಆದ್ರಿಂದ ನಿನಗೆ ಒಂದು ವರ ಇದೆ ಎಂದ ಕ್ಷಣ ನೀನು ಪವಿತ್ರ ಆತ್ಮಭರಿತನು ಎಂಬುದಾಗಿ ಅಲ್ಲ, ಅಲ್ಲ, ಅಲ್ಲ. ಎಲ್ಲರೂ ಎಣಿಸುವುದು ಒಂದು ವರದಾನ ಇದ್ದರೆ ಪವಿತ್ರ ಆತ್ಮರಿದ್ದಾರೆ ಎಂಬುದಾಗಿ. ಖಂಡಿತವಾಗಿಯೂ ಇಲ್ಲ ಪ್ರಿಯರೇ. ಇದು ಸತ್ಯಸ್ಥೆ ಸತ್ಯ. ಪವಿತ್ರ ಆತ್ಮರು ನನಗೆ ಕಲಿಸಿದಂತಹ ಸಂದೇಶಗಳಿದು. ಅದಕ್ಕಾಗಿ ಧೈರ್ಯವಾಗಿ ನಿಮ್ಮ ಮುಂದೆ ನಾನು ನಿಂತು ಮಾತನಾಡುತ್ತಾ ಇದ್ದೇನೆ. ಕೇಳುವವನ ಕಿವಿ ಇರುವವನು ಕೇಳಿಸಿಕೊಳ್ಳುವನು, ಕೇಳುವವನು ಭಾಗ್ಯವಂತನು, ಕೇಳಿ ಅನುಸರಿಸುವವನು ವಿಶ್ವಾಸಿಸುವವನು ಭಾಗ್ಯವಂತನು. ಕ್ರೈಸ್ತರು, ಹಾಲೆಲೂಯ, ಹಾಲೆಲೂಯ. ಅದರಿಂದ ಪ್ರಿಯರೇ, ಪವಿತ್ರ ಆತ್ಮರನ್ನು ನಾನು ಪಡೆದುಕೊಳ್ಳಬೇಕಾದರೆ ನಾನು ಪರಿಶುದ್ಧನಾಗಿರಬೇಕು. ನಿರ್ಮಲ ಹೃದಯವುಳ್ಳವರು ಭಾಗ್ಯವಂತರು. ನಾನು ನಿರ್ಮಲ ಹೃದಯವುಳ್ಳವನಾಗಬೇಕು. ಎಷ್ಟು ಜನ ಯೋಚಿಸಿ ಪ್ರಿಯರೇ. ಪವಿತ್ರಾತ್ಮರನ್ನು ಪಡೆದುಕೊಳ್ಳಬೇಕಾದರೆ ನಮ್ಮ ಜೀವಿತದಲ್ಲಿ ನಾವು ತುಂಬ ಪ್ರಯತ್ನಿಸಬೇಕು, ಕಷ್ಟಪಡಬೇಕೆಂಬುದಾಗಿ ನಾನು ಹೇಳುತ್ತೇನೆ. ಅಷ್ಟು ಸುಲಭವಾದ ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು, ಸ್ವತಃ ನಾನು ಪವಿತ್ರಾತ್ಮರನ್ನು ಪಡೆದುಕೊಳ್ಳಬೇಕೆಂಬುದು ಅಷ್ಟು ಸುಲಭವಾದ ಸಂಗತಿಯಲ್ಲ. ಇಲ್ಲಿ ಧ್ಯಾನದಲ್ಲಿ ಹೋಗಿ ಕುಳಿತುಕೊಂಡು ನನಗೆ ಪವಿತ್ರಾತ್ಮರೇ ಸಿಗ್ತಾರೆ, ನನಗೆ ಪವಿತ್ರಾತ್ಮರಿದ್ದಾರೆ, ಇಲ್ಲ 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 ಇಲ್ಲ, ಅದೆಲ್ಲ ಸುಳ್ಳು ಮಾತು. ಪ್ರಯತ್ನ, ಮನುಷ್ಯನಾಗಿ, ನರಮನುಷ್ಯನಾಗಿ ಜೀವಿಸಿ, ಜನಸಮೂಹದ ಮಧ್ಯೆ ಜೀವಿಸಿ, ನಾವಿರುವಂತಹ ನೆಲೆಯಲ್ಲಿ, ವಿಚಾರಣೆಯಲ್ಲಿ, ಪರಿಸರದಲ್ಲಿ, ನಾನು ಕುಟುಂಬದಲ್ಲಿ ಜೀವಿಸಿ, ಬರುವಂತ ಸಂಕಷ್ಟಗಳನ್ನೆಲ್ಲವನ್ನ ಸಹಿಸಿ, ಅವಮಾನಗಳನ್ನ ಸಹಿಸಿ, ನಿಂದನೆ ದೂಷಣೆಗಳನ್ನ ಸಹಿಸಿ, ಅಪದೂರುಗಳನ್ನ ಸಹಿಸಿ, ತೆಗಳಲ್ಪಟ್ಟು, ಕುಟ್ಟಲ್ಪಟ್ಟು, ಜಜ್ಜಲ್ಪಟ್ಟು, ನನ್ನನ್ನೇ ನಾನು ಸಮರ್ಪಿಸಿಕೊಳ್ಳುವಾಗ ಮಾತ್ರವೇ ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ಸಾಧ್ಯ. ಪವಿತ್ರಾತ್ಮರ ಅನುಭವ ನಮಗಾಗಲು ಸಾಧ್ಯ. ಪ್ರಿಯರೇ, ಪವಿತ್ರಾತ್ಮರನ್ನು ನಾನು ಪಡೆದುಕೊಳ್ಳಬೇಕೆಂದರೆ ಯೇಸು ಸ್ವಾಮಿ ಹೇಳಿದಂತಹ 9 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬೇಕು. 10 ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕು. ಈ 10 ಕಾರ್ಯಗಳನ್ನು ಅನುಭವಿಸುವನು ಮಾತ್ರವೇ ಪವಿತ್ರಾತ್ಮ ಭರಿತನು. ಇದನ್ನ ಸಾರಿರಿ, ದಯವಿಟ್ಟು ಶೇರ್ ಮಾಡಿ. ಎಲ್ಲರಿಗೂ ನೀವು ಕೇಳುವಂತಹ ಈ ಸಂದೇಶಗಳನ್ನು ಶೇರ್ ಮಾಡಿ, ಕೇಳಲಿ, ಪ್ರತಿಯೊಬ್ಬರು ಕೇಳಲಿ, ಸತ್ಯವನ್ನು ಅರಿತುಕೊಳ್ಳಲಿ. ಅದು ಯಾರೇ ಆಗಿರಲಿ, ಯಾವ ಪದವಿಯನ್ನು ಪಡೆದುಕೊಂಡಿರುವವರಾಗಲಿ, ಯಾಚಕರು, ಸಭಾಪಾಲಕರು, ಪಾಸ್ಟರು, ನಾವು ಯಾರ್ಯಾರೆಂದು ಅವರಿಗೆ ಕಳುಹಿಸಿ ಇದನ್ನು ಕೇಳಿ ಎಂದು ಹೇಳಿ. ಪವಿತ್ರಾತ್ಮ ಭರಿತನಾಗಿರುವವನು ಇದನ್ನು ಕೇಳುವನು. ನಿನ್ನ ಕೇಳು ಎಂದು ಹೇಳುವಾಗ ಅವನು ಕೇಳುವನು, ಆಲಿಸುವನು, ಕಿವಿಗೊಟ್ಟು ಆಲಿಸುವನು, ಸತ್ಯವನ್ನು ತಿಳಿದುಕೊಳ್ಳುವನು. ಹಾಲೆಲೂಯ, ಹಾಲೆಲೂಯ. ಯೇಸು ಸ್ವಾಮಿ ಅಷ್ಟಭಾಗ್ಯವನ್ನು ಹೇಳುತ್ತಾರೆ. 10 ಅಷ್ಟಭಾಗ್ಯಗಳನ್ನ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಹೇಳುತ್ತಾರೆ, ಪರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಕರೆಕ್ಟಾಗಿ ನೋಡಿ, ನಾನು ಓದ್ತೇನೆ, ಸರಿಯಾಗಿ ಗಮನದಲ್ಲಿ. ಪರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ದುಃಖಿಗಳು ಭಾಗ್ಯವಂತರು, ವಿನಯಶೀಲರು ಭಾಗ್ಯವಂತರು, ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದಯಾವಂತರು ಭಾಗ್ಯವಂತರು, ನಿರ್ಮಲ ಹೃದಯ ಉಳ್ಳವರು ಭಾಗ್ಯವಂತರು. ಪ್ರಿಯರೇ, ಹಾಲೆಲೂಯ, ಹಾಲೆಲೂಯ. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ನ್ಯಾಯ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ಪ್ರಿಯರೇ, ಈ 10 ವಿಷಯಗಳನ್ನ ಯಾವ ವ್ಯಕ್ತಿ ತನ್ನ ಜೀವಿತದಲ್ಲಿ ಅನುಭವಿಸುತ್ತಾನೋ,
ಯಾವ ಈ 10 ವಿಷಯಗಳನ್ನ ತನ್ನ ಜೀವಿತದಲ್ಲಿ ಯಾರು ವಿಶ್ವಾಸಿಸುತ್ತಾನೋ, ಈ 10 ವಿಷಯಗಳ ಅನುಭವಗಳನ್ನ ಯಾರು ಪಡೆದುಕೊಳ್ಳುತ್ತಾನೋ ಅವನೇ ಪವಿತ್ರಾತ್ಮ ಭರಿತನು. ಪ್ರೀಸಲು ಹಾಲೆಲೂಯ, 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 ಹಾಲೆಲೂಯ. ಯಾಕೆಂದರೆ ದೇವರ ದಯೆ ಅವನಿಗೆ ದೊರಕುತ್ತದೆ. ದೇವರನ್ನ ಅವನು ಕಾಣುತ್ತಾನೆ. ಹೌದು, ದೇವರ ಮಗನೆನಿಸಿಕೊಳ್ಳುತ್ತಾನೆ, ಮಗಳೆನಿಸಿಕೊಳ್ಳುತ್ತಾನೆ. ದೇವರ ವಾಗ್ದಾತ ನಾಡಿಗೆ ಅವನು ಬಾಧ್ಯಸ್ಥನಾಗುತ್ತಾನೆ. ಸ್ವರ್ಗ ಸಾಮ್ರಾಜ್ಯವು ಅವನದಾಗಿರುತ್ತದೆ. ದೇವರು ಅವನಿಗೆ ತೃಪ್ತಿಯನ್ನು ಕೊಡುತ್ತಾರೆ. ಹೌದು ಪ್ರಿಯರೇ, ಸ್ವರ್ಗ ಸಾಮ್ರಾಜ್ಯದ ಅವನದಾಗಿರುತ್ತದೆ. ಅಂದರೆ ಇವೆಲ್ಲವೂ ಅಡಕವಾಗಿರುವುದು ಪವಿತ್ರಾತ್ಮ ಭರಿತನಲ್ಲಿ ಮಾತ್ರವೇ. ಪ್ರೀಸಲೋ ಹಾಲೆಲೂಯ, 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 ಹಾಲೆಲೂಯ. ಸರಿ ಹೇಳಿ, ಹಾಲೆಲೂಯ, ಹಲ್ಲೇಲೂಯ, 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 ಹಲ್ಲೇಲೂಯ. ಪ್ರೀಸು. ಹೌದು ಪ್ರಿಯ, ಕೇಳುವವನು ಭಾಗ್ಯವಂತನು. ಎಲ್ಲರೂ ಎಲ್ಲವನ್ನು ಕೇಳಲು ಸಾಧ್ಯವಿಲ್ಲ. ನೀನು ಪರಿಶುದ್ಧನಾಗಬೇಕಾದ್ರೆ ನೀನು ಈ ಒಂದು ಅಷ್ಟಭಾಗ್ಯಗಳು ನಿನ್ನ ಜೀವಿತದಲ್ಲಿ ಇರಬೇಕು. ಈ ಸ್ವಭಾವಗಳು ನಿನ್ನ ಜೀವಿತದಲ್ಲಿ ಇರಬೇಕು. ಪವಿತ್ರಾತ್ಮರು ಎಲ್ಲರೂ ಏನೇನು ಹೇಳ್ಬಿಡ್ತಾರೆ. ಯಾರ್ಯಾರು ನೋಡಿ, ಯಾಜಕರು ಅಂದ ತಕ್ಷಣ ಅವರು ಪವಿತ್ರಾತ್ಮ ಇಲ್ಲ 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 ಇಲ್ಲ. ಮನುಷ್ಯ ಸ್ವಭಾವ ಬೇರೆ. ಯಾಜಕತ್ವ ಎಂಬುದು ಅವರು ದೇವರಿಂದ ಆಯ್ಕೆಯಾದವರು. ಹೌದು, ಸಂಸ್ಕಾರಗಳನ್ನ ಜನಸೇವೆಗಾಗಿ ಸಂಸ್ಕಾರನ ಕೊಡುವುದಕ್ಕಾಗಿ ಆಯ್ಕೆಯಾದವರು. ಆದರೆ ಅವರು ಮನುಷ್ಯರು, ಅವರಲ್ಲಿಯೂ ಪಾಪವಿದೆ. ಯಾವ ಪಾಸ್ಟರ್, ಸಭಾಪಾಲಕ, ಮಿಷನರಿ, ಪೋಪ್ ಫ್ರಾನ್ಸಿಸ್, ಪೋಪ್ ಲಿಯೋ ಆಗಿದ್ರು ಸರಿನೇ, ಧರ್ಮಾಧ್ಯಕ್ಷಗಳಾಗಿದ್ರು ಸರಿನೇ, ಯಾರಾಗಿದ್ರು ಸರಿನೇ, ಇಲ್ಲ ಪವಿತ್ರಾತ್ಮ ಭರಿತನು ಆತನು ಎಂದು ಹೇಳುವುದಾದರೆ ಖಂಡಿತವಾಗಿಯೂ ಅವನಲ್ಲಿ ಈ ಅಷ್ಟಭಾಗ್ಯಗಳಿರುತ್ತದೆ. ಅವನು ದೇವರ ಸ್ವರಕ್ಕೆ ಕಿವಿಗೊಡುತ್ತಾನೆ. ಪ್ರೀಸಲೋ. ಯಾಕೆಂದರೆ ಅವನಲ್ಲಿ ಪರಿಶುದ್ಧತೆ ಇರುತ್ತದೆ. ಪರಿಶುದ್ಧತೆ ಇರುವಾಗಲೇ ಈ ಅಷ್ಟಭಾಗ್ಯಗಳು ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಹಾಗೆಯೇ ಹತ್ತಿ ಉರಿಯಲು ಸಾಧ್ಯ. ಅದಕ್ಕೆ ಹೇಳುತ್ತಾರೆ, ಈ ಧರೆಗೆ ನೀವೇ ಉಪ್ಪು, ಈ ಜಗತ್ತಿಗೆ ನೀವೇ ಜ್ಯೋತಿ. ಯಾವಾಗ ಪರಿಶುದ್ಧಾತ್ಮರು ನಿನ್ನಲ್ಲಿ ಬರುವಾಗ, ಪರಿಶುದ್ಧಾತ್ಮರು ನನ್ನಲ್ಲಿ ವಾಸ ಮಾಡುವಾಗ, ಯಾವಾಗ ನಾನು ಪರಿಶುದ್ಧರಾಗಿರುವಾಗ ಮಾತ್ರವೇ ಈ ಧರೆಗೆ ನಾನು ಜ್ಯೋತಿಯಾಗಲು ಸಾಧ್ಯ, ಈ ಧರೆಗೆ ಉಪ್ಪಾಗಲು ಸಾಧ್ಯ. ಇಲ್ಲದಿದ್ದರೆ ತಾರತಮ್ಯ ನನ್ನಲ್ಲಿ ಉಂಟಾಗುತ್ತದೆ, ಪರಿಹಾಸ್ಯ ನನ್ನಲ್ಲಿ ಉಂಟಾಗುತ್ತದೆ. ಮತ್ತೊಬ್ಬರು ನೋಡಿ ತಾರತಮ್ಯ ಮಾಡ್ತೇನೆ, ಪರಿಹಾಸ್ಯ ಮಾಡ್ತೇನೆ, ದೂಷಿಸ್ತೇನೆ, ನಿಂದಿಸ್ತೇನೆ, ತಿರಸ್ಕಾರ ಮಾಡ್ತೇನೆ. ವೇದಿಕೆ, ದೇವರು ಕೊಟ್ಟಂತಹ ವೇದಿಕೆಗಳನ್ನ ಮತ್ತೊಬ್ಬರನ್ನ ಧಿಕ್ಕರಿಸಲಿಕ್ಕಾಗಿ ಉಪಯೋಗಿಸ್ತೇನೆ. ಇನ್ನೊಬ್ಬರು ಹೇಳಿದಂತ ಚಾಡಿ ಮಾತುಗಳನ್ನು ಕೇಳಿ ಸತ್ಯವೆಂದು ವಿಶ್ವಾಸಿಸುತ್ತೇನೆ. ದೇಹದಲ್ಲಿ ಪಾಪಾತ್ಮನಾಗುತ್ತೇನೆ. ಕೇವಲ ನನ್ನ ಬಾಯೆಲ್ಲವೂ ದೂಷಣೆಯ ಬಾಯಿಗಳಾಗುತ್ತದೆ. ವೈರಾಗ್ಯದ ಜೀವನ ನನ್ನಲ್ಲಿ ಇರುತ್ತದೆ, ವೈಷಮ್ಯದ ಜೀವಿತ ನನ್ನಲ್ಲಿ ಇರುತ್ತದೆ. ಹೀಗೆ ಕ್ರೂರತೆ, ಕ್ಷಮೆ ಇಲ್ಲದ ಜೀವನ, ಪ್ರೀತಿ ಇಲ್ಲದ ಜೀವನ, ಇವುಗಳೆಲ್ಲವಿರುವಾಗ ಹೇಗೆ ನೀನು ಪವಿತ್ರ ಆತ್ಮ ಭರಿತನು ಎಂದು ಹೇಳಲು ಸಾಧ್ಯ? ಇಂತಹ ಪರಿಶುದ್ಧತೆ ಇಲ್ಲದ ಜೀವಿತ ನನ್ನದು ನಿನ್ನದು ಆಗುವುದಾದರೆ ಹೇಗೆ ನನ್ನಲ್ಲಿ ಪವಿತ್ರಾತ್ಮರಿದ್ದಾರೆ ಎಂಬುದಾಗಿಯೋ, ಅಥವಾ ಪವಿತ್ರಾತ್ಮ ಭರಿತನಾಗಿದ್ದೇನೆ ಎಂದು ಹೇಳಿಕೊಳ್ಳಲು ಹೇಗೆ ತಾನೇ ಸಾಧ್ಯ? ಹೇಗೆ ತಾನೇ ಸಾಧ್ಯ? ಈ ಕೇಳಿದಂತ ಎಲ್ಲ ಸ್ವಭಾವಗಳು ನಿನ್ನಲ್ಲಿದ್ದರೆ ನೀನು ಪವಿತ್ರಾತ್ಮ ಭರಿತನಲ್ಲ, ನಾನು ಪವಿತ್ರಾತ್ಮ ಭರಿತನಲ್ಲ, ಪವಿತ್ರಾತ್ಮ ಭರಿತನಲ್ಲ. ಅದು ಯಾವ ವ್ಯಕ್ತಿ ಆಗಿರಬಹುದು, ಯಾವ ವ್ಯಕ್ತಿ ಆಗಿರಬಹುದು. ಇದರ ಬಗ್ಗೆ ನೀವು ಯಾರು ಬೇಕಾದರೂ ತರ್ಕ ಮಾಡಬಹುದು. ನನ್ನ ಬಳಿ ಉತ್ತರ ಖಂಡಿತವಾಗಿ ಸಿಗ್ತದೆ. ಯಾಕೆಂದ್ರೆ ಅದು ಪವಿತ್ರಾತ್ಮರು ಕೊಡುವ ಉತ್ತರ, ನಾನು ಕೊಡುವ ಉತ್ತರವಲ್ಲ. ಎಷ್ಟೋ ಜನ ಪ್ರಬೋಧಕರನ್ನು ನಾನು ನೋಡುತ್ತೇನೆ, ಪ್ರಬೋಧನೆ ಮಾಡುವಾಗ ಮತ್ತೊಬ್ಬ ವ್ಯಕ್ತಿಗಳನ್ನ ಧಿಕ್ಕರಿಸುತ್ತಾ, ನಿಂದಿಸುತ್ತಾ, ತಿರಸ್ಕರಿಸುತ್ತಾ, ದೂಷಿಸುತ್ತಾ, ಅವರನ್ನ ಅವಹೇಳನ ಮಾಡುತ್ತಾ, ತುಳಿಯುತ್ತಾ, ನಾಚಿಕೆಗೀಡು ಮಾಡುವಂತಹ ಶುಭ ಸಂದೇಶ ಸಾರುವ ಪ್ರಬೋಧಕರನ್ನು ನಾವು ನೋಡುತ್ತೇವೆ. ಪವಿತ್ರ ಆತ್ಮ ಭರಿತರ ಅವರು ಸಾಧ್ಯವೇ? ಖಂಡಿತವಾಗಿಲ್ಲ. ಪವಿತ್ರ ಆತ್ಮ ಭರಿತರಲ್ಲ, ದುರಾತ್ಮ ಭರಿತರು. ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸುವುದಕ್ಕೆ ಬದಲಾಗಿ ದುರಾತ್ಮ ಭರಿತರಾಗಿ ಜೀವಿಸುತ್ತಾ ಇದ್ದೇವೆ. ಎಲ್ಲ ಸ್ವಭಾವಗಳು ನಮ್ಮಲ್ಲಿರುವಾಗ ನಾವು ದುರಾತ್ಮ ಸ್ವಭಾವಿಗಳು.
ದುರಾತ್ಮ ಭರಿತರು, ಪವಿತ್ರ ಆತ್ಮ ಭರಿತರಲ್ಲ. ಒಬ್ಬರು ಬಂದು ನಿನ್ನಲ್ಲಿ ಬಂದು ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಹೇಳುತ್ತಾನೆ ಅಂದರೆ ಅವನು ದುರಾತ್ಮ ಭರಿತನು, ದುರಾತ್ಮ ಭರಿತಳು. ಮತ್ತೊಬ್ಬರ ಬಗ್ಗೆ ಬಂದು ವಿಷ ಬೀಜವನ್ನು ಬಿತ್ತುತ್ತಾನೆ ಎಂದರೆ ಅವನು ದುರಾತ್ಮ ಭರಿತನು, ದುರಾತ್ಮ ಭರಿತಳು. ಮತ್ತೊಬ್ಬರ ಕುಟುಂಬದಲ್ಲಿ, ಮತ್ತೊಬ್ಬರ ಜೀವಿತದಲ್ಲಿ, ಮತ್ತೊಬ್ಬರ ಶುಶ್ರೂಷೆಯಲ್ಲಿ ಕಲಹವನ್ನುಂಟು ಮಾಡುತ್ತಾನೆ ಎಂದರೆ ಅವರು ದುರಾತ್ಮ ಭರಿತರು, ದುರಾತ್ಮ ಭರಿತಳು. ಸರಿಯಾಗಿ ಚಿಂತಿಸಿಕೊಳ್ಳಿ, ಸರಿಯಾಗಿ ಆಲೋಚಿಸಿ ನೋಡಿ. ಸುಮ್ಮನೆ ದೇವರ ವಾಕ್ಯ ಎಂಬುದು ಸುಮ್ಮನಲ್ಲ ಪ್ರಿಯರೇ. ಪರಿಶುದ್ಧನಾಗಿರಬೇಕೆಂಬುದು ಅಷ್ಟು ಸುಲಭವಲ್ಲ. ಅದು ಬೆಟ್ಟವನ್ನು ಒತ್ತು ಬಿಡಬೇಕು. ಬೆಟ್ಟವನ್ನು ಒಂದೇ ವ್ಯಕ್ತಿ ಪುಡಿ ಪುಡಿ ಮಾಡಿ ಬಿಡಬಹುದಾದರೆ, ಪರಿಶುದ್ಧನಾಗಿ ಜೀವಿಸಬೇಕಾದರೆ ಅವನು ಜಜ್ಜಲ್ಪಡಬೇಕು, ಅವನು ನೊರಕಲ್ಪಡಬೇಕು, ತಿರಸ್ಕರಿಸಲ್ಪಡಬೇಕು, ಅವನು ಎಲ್ಲ ಸಂಕಟ ಶೋಧನೆಗಳಿಗೆ ಒಳಗಾಗಬೇಕು. ಸಹನೆಯನ್ನು ಅವನು ಜಯಿಸಬೇಕು, ಲೋಕವನ್ನು ಜಯಿಸಬೇಕು, ಕುಟುಂಬವನ್ನು ಜಯಿಸಬೇಕು, ಪಾಪವನ್ನು ಜಯಿಸಬೇಕು, ಶರೀರವನ್ನು ಜಯಿಸಬೇಕು, ಶರೀರದ ಬೇನೆಗಳನ್ನು ಜಯಿಸಬೇಕು, ಎಲ್ಲವನ್ನು ಜಯಿಸಬೇಕು. ಅವನು ಮಾತ್ರ ಪವಿತ್ರಾತ್ಮ ಭರಿತನಾಗಲು ಸಾಧ್ಯ. ನೀನು ಪರಿಶುದ್ಧನಾಗಿಲ್ಲದೆ ಪವಿತ್ರಾತ್ಮರು ನಿನ್ನಲ್ಲಿ ನನ್ನಲ್ಲಿ ಪ್ರವೇಶಿಸುವುದಿಲ್ಲ. ದೇವಜನರೇ, ದೈವ ಮಕ್ಕಳೇ, ನನ್ನಲ್ಲಿ ಕೆಟ್ಟದನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ನಾನು ಒಳಿತನ್ನು ಹೇಳುವುದಾದರೂ ಹೇಗೆ? ಹೌದು, ಸಂತ ಪೌಲರೊಂದು ಮಾತನ್ನು ಹೇಳುತ್ತಾರೆ, ನೀನು ದೇವರ ಮುಂದೆ ನಿಂತುಕೊಳ್ಳುವಾಗ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸಿದ್ದೇ ಆದರೆ ನೀನು ಏನ್ ಹೇಳ್ತಾರೆ, ನೀನು ದೇವರ ಮುಂದೆ ನಿಂತು ಪ್ರಾರ್ಥಿಸುವಾಗ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಖಂಡಿಸದೆ ಹೋದರೆ ದೇವರಿಗೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ಆಮೆನ್, 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 ಆಮೆನ್. ನೋಡಿ ಎಂಥ ಮಾತು, ಸತ್ಯವಾದ ಮಾತು. ನೀವು ಕುತ್ಕೊಳ್ಳಿ, ದೇವರ ಮುಂದೆ ನಿಂತ್ಕೊಳ್ಳಿ, ನೋಡಿ, ನಿಂತ್ಕೊಂಡು ನೋಡಿ ನಿಮ್ಮ ಮನಸ್ಸಾಕ್ಷಿ ಏನು ಮಾಡ್ತದೆ ಅಂತೇಳಿ. ನೀವು ದೇವರ ಮುಂದೆ ನಿಂತುಕೊಳ್ಳುವಾಗ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಖಂಡಿಸದೆ ಹೋದರೆ ನೀವು ದೇವರಿಗೆ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರ ಮುಂದೆ ನಾನು ಪರಿಶುದ್ಧನಾಗಿದ್ದೇನೆ. ಒಂದು ಪಕ್ಷ ನೀನು ದೇವರ ಮುಂದೆ ನಿಂತುಕೊಳ್ಳುವಾಗ, ಪ್ರಾರ್ಥಿಸುವಾಗ ನಿನ್ನ ಮನಸ್ಸಾಕ್ಷಿ ಖಂಡಿಸಿದ್ದೇ ಆದರೆ ನಿನಗೆ ದೇವರ ಮುಂದೆ ನಿಂತುಕೊಳ್ಳಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಭಯಪಡಲೇಬೇಕು, ಶರಣಾಗಲೇಬೇಕು, ಪಾಪಿ ಒಪ್ಪಿಕೊಳ್ಳಲೇಬೇಕು. ಪ್ರೇರಾಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ದಯವಿಟ್ಟು ಶೇರ್ ಮಾಡಿ. ಈ ಪೆಂತೆಕೋಸ್ತಿನಲ್ಲಿ ಪಂಚಶತಮ ದಿನಗಳಲ್ಲಿ ಪವಿತ್ರ ಆತ್ಮರನ್ನು ಹಂಬಲಿಸಿ ಪ್ರಾರ್ಥಿಸಲು ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ನನಗಾಗಿ ಪ್ರಾರ್ಥಿಸಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಝಾರಿಯು ಪಾಂಡವಪುರ. ಪ್ರೀಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.